ಇನ್ನೇನು ಕೇವಲ 5 ದಿನಗಳು ಮಾತ್ರ ಬಾಕಿ ಇವೆ ಅಷ್ಟೇ. ಭಾರತದ ರಾಜಕೀಯ ಇತಿಹಾಸದಲ್ಲೇ ಹಿಂದೆಂದೂ ಬರೆಯದ, ಇನ್ಮುಂದೆ ಯಾರೂ ಕೂಡ ಸುಲಭವಾಗಿ ಮುರಿಯಲಾಗದ ಬೃಹತ್ ಇತಿಹಾಸವೊಂದನ್ನ ಪ್ರಧಾನಿ ನರೇಂದ್ರ ಮೋದಿ ಬರೆಯಲಿದ್ದಾರೆ. ಹೌದು, ಬರುವ ಜೂನ್ 10ನೇ ತಾರೀಕಿನಂದು ಪ್ರಧಾನಿ ಮೋದಿ ದೇಶದ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ 60 ವರ್ಷಗಳ ಹಳೆಯ ದಾಖಲೆಯೊಂದನ್ನು ಧೂಳಿಪಟ ಮಾಡಲಿದ್ದಾರೆ. ಸದ್ಯದಲ್ಲೇ ದೇಶದಲ್ಲಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದು ಯಶಸ್ವಿಯಾಗಿ 12 ವರ್ಷಗಳು ತುಂಬುತ್ತಿವೆ. ಅಂದರೆ ಜೂನ್ 10, 2026ರಂದು ಸೃಷ್ಟಿಯಾಗಲಿರುವ ಈ ಮಹಾ ದಾಖಲೆ ದೇಶದ ಜನರಿಂದ ನೇರವಾಗಿ ಚುನಾಯಿತರಾದ ಪ್ರಧಾನಿಯ ಅಧಿಕಾರಾವಧಿಗೆ ಸಂಬಂಧಿಸಿದ್ದು ಆಗಿದೆ. ಇಷ್ಟು ದಿನಗಳ ಕಾಲ ಭಾರತದಲ್ಲಿ ಅತಿ ಹೆಚ್ಚು ಕಾಲ ನಿರಂತರವಾಗಿ ಆಡಳಿತ ನಡೆಸಿದ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ನೆಹರು ಹೆಸರಲ್ಲಿ ಇತ್ತು. ಆದರೆ ಜೂನ್ 10ಕ್ಕೆ ಆ ಕಿರೀಟ ನರೇಂದ್ರ ಮೋದಿ ಅವರ ಮುಡಿಗೇರಲಿದೆ. ಇತಿಹಾಸದ ಪುಟ ಸೇರಿದಂತ ನೆಹರು ಅವರ ಸಾಧನೆ ನೋಡೋದಾದ್ರೆ ಪಂಡಿತ್ ಜವಾಹರ್ಲಾಲ್ ನೆಹರು ಚುನಾಯಿತ ಅವಧಿ 4398 ದಿನಗಳು. ಪ್ರಧಾನಿ ನರೇಂದ್ರ ಮೋದಿ ಅವರದು ಜೂನ್ 10, 2026ಕ್ಕೆ 4399 ದಿನಗಳು ಆಗಲಿವೆ. ವಿಶೇಷತೆ ಅಂದರೆ 1951 ಮತ್ತು 52ರ ಮೊದಲ ಲೋಕಸಭಾ ಚುನಾವಣೆಯ ನಂತರ ದೇಶದಲ್ಲಿ ನಿರಂತರವಾಗಿ ಅತಿ ಹೆಚ್ಚು ದಿನ ಆಡಳಿತ ನಡೆಸಿದ ಏಕೈಕ ಚುನಾಯಿತ ಪ್ರತಿನಿಧಿ PM ಮೋದಿಯೇ ಆಗಿದ್ದಾರೆ. ಹೌದು ವೀಕ್ಷಕರೇ, ಅನೇಕರಿಗೆ ನೆಹರು ಅವರೇ ಅತಿ ಹೆಚ್ಚು ಕಾಲ ಪ್ರಧಾನಿ ಆಗಿದ್ದಾರಲ್ಲ ಎಂಬ ಗೊಂದಲವಿರಬಹುದು. ನೆಹರು ಅವರು ಸ್ವಾತಂತ್ರ್ಯ ಬಂದಾಗಿನಿಂದ ಒಟ್ಟು 6130 ದಿನ ಪ್ರಧಾನಿಯಾಗಿದ್ದು ನಿಜ. ಆದರೆ 1947ರಿಂದ 1952ರವರೆಗೆ ಅವರು ದೇಶದ ಜನರಿಂದ ಚುನಾಯಿತರಾದ ಪ್ರಧಾನಿ ಆಗಿರಲಿಲ್ಲ. ಅದು ಮಧ್ಯಂತರ ಸರ್ಕಾರವಾಗಿತ್ತು. ಭಾರತದ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆದ ಬಳಿಕ ಮೇ 13, 1952ರಂದು ನೆಹರು ಮೊದಲ ಬಾರಿ ಚುನಾಯಿತ ಪ್ರತಿನಿಧಿ ಆದರು. ಅಲ್ಲಿಂದ ಅವರ ನಿರಂತರ ಆಡಳಿತ ಅವಧಿ 4398 ದಿನಗಳು. ಆದರೆ ನರೇಂದ್ರ ಮೋದಿ ಅವರು ಮೇ 26, 2014ರಂದು ಮೊದಲ ಬಾರಿಗೆ, 2019ರ ಮೇ 30ರಂದು ಎರಡನೇ ಬಾರಿಗೆ, 2024ರ ಜೂನ್ 9ರಂದು ಸತತ 3ನೇ ಬಾರಿಗೆ ದೇಶದ ಜನರಿಂದ ಸಂಪೂರ್ಣ ಬಹುಮತ ಮತ್ತು ಬೆಂಬಲದೊಂದಿಗೆ ಚುನಾಯಿತರಾಗಿ ದೇಶವನ್ನ ಮುನ್ನಡೆಸುತ್ತಿದ್ದಾರೆ. ಬರುವ ಜೂನ್ 10ಕ್ಕೆ ಮೋದಿ ಅವರ ನಿರಂತರ ಚುನಾಯಿತ ಆಡಳಿತದ ದಿನಗಳು 4399 ದಿನಕ್ಕೆ ತಲುಪಿ ನೆಹರು ಅವರ ದಾಖಲೆಯನ್ನ ದಾಟಲಿವೆ. ಒಂದು ಕಡೆ ಭಾರತದ ರಾಜಕೀಯ ಸ್ಥಿರತೆ ಮತ್ತು ದೇಶದ ನಾಯಕತ್ವದ ಮೇಲೆ ಜನರಿಟ್ಟಿರುವ ಅಪಾರ ನಂಬಿಕೆಗೆ ಈ ದಾಖಲೆಯೇ ಸಾಕ್ಷಿಯಾಗಿದೆ. ಕೇವಲ ದಿನಗಳ ಲೆಕ್ಕಾಚಾರ ಮಾತ್ರವಲ್ಲ, ಕಳೆದ 12 ವರ್ಷಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಭಾರತದ ಆರ್ಥಿಕತೆ, ಡಿಜಿಟಲ್ ಕ್ರಾಂತಿ, ಮೂಲಸೌಕರ್ಯದಲ್ಲಿ ಮೋದಿ ಸರ್ಕಾರ ತಂದಿರುವ ಬದಲಾವಣೆಗಳು ಕೂಡ ಅಷ್ಟೇ ಐತಿಹಾಸಿಕವಾಗಿವೆ. ಜೂನ್ 10ರ ಈ ಐತಿಹಾಸಿಕ ದಿನದಂದು ದೇಶದಾದ್ಯಂತ NDA ಕಾರ್ಯಕರ್ತರು ಸಂಭ್ರಮಾಚರಣೆಗೆ ಸಜ್ಜಾಗುತ್ತಿದ್ದಾರೆ. ನಿರಂತರ ಹಾಗೂ ನಿಖರವಾದ ರಾಷ್ಟ್ರೀಯ ಮತ್ತು ಪ್ರಾದೇಶಿಕ ಸುದ್ದಿಗಳಿಗಾಗಿ ತಪ್ಪದೇ ಉತ್ತರ ಕರ್ನಾಟಕ ನ್ಯೂಸ್ ಚಾನೆಲ್ ಅನ್ನು ಫಾಲೋ ಮಾಡಿ.